ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಇದು ಯಾವುದು ಬೆಟ್ಟ ನನಗೂ ಹೆಸರು ಗೊತ್ತಿಲ್ಲ, ಮುಂದೆ ನೋಡ್ಕೊಂಡು ಹೋಗೋಣ. ಇದು ಬೆಂಕಿ ಅಂಟ್ಸಕ್ಕೆ ಸ್ಟಾರ್ಟ್ ಆಗಿದೆ ಮಗ. ಆಗಿದೆ ಆಗಿದೆ ನಿಜ ಹೇಳಲ್ಲ ಆಗಿದ್ಯಾ? ಓವರ್ ಆಕ್ಷನ್ ಅಂದರೆ ನಮ್ಮ ಗ್ಯಾಂಗಲ್ಲಿ ಮುಂದೆ ಬರಲ್ಲ. ಆಲ್ರೆಡಿ ಅವನಿಬ್ರು ಮುಂದೆ ಹೋಗ್ತಾವ್ರೆ. ಅಲ್ಲಿ ಒಂದು ಬೆಟ್ಟ ಇದೆ, ಆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಸ್ಟಾರ್ಟ್ ಆಗಿದೆಯಲ್ಲ ನೋಡ ಸಗರ, ಸ್ಟಾರ್ಟ್ ಆಗಲಿ ಇದೆಯೇನಾ? ಇಲ್ಲಿ ಇದು ಇದು ಗಂಗಾಧರಪ್ಪ ಎಲ್ಲಿ ಹೋಗ್ತಾವ್ರೆ? ಈಗೆಲ್ಲ ಬಿದ್ದೋಗ್ತಾ ಇದ್ದೀನಿ. ಗಂಗಾಧರಪ್ಪ ನೀళ్ళు ಎತ್ಕೊಂಡು ಹೋಗ್ತಾ ಇದ್ದೀನಿ. ಇದೇನಿದು ಮೂಗ ಮೇಲೆ ಎರಗಡ್ಡ? ಮೂಗ ಮೇಲೆ ಮುಕ್ಕ. ಇಂಥ ಕತ್ತಲಲ್ಲಿ ಕಟ್ಟಿಗೆಗಳನ್ನು ಎತ್ತುಕೊಂಡ ಭೀಮಾ ಮತ್ತು ವಿಜಯ್ ಅವರಿಗೆ ಧನ್ಯವಾದಗಳು. ಅಭಿನಂದನೆಗಳು ಭೀಮಾ ಮತ್ತು ವಿಜಯೇಂದ್ರ ವರ್ಮ. ಇದು ಸನಾ. ಹೇಯ್ ಸನಾ, ಹೀರ ಕಲ್ಕೊಂಡಪ್ಪ. ಹೀರ ಯಾವಾಗಿದ್ರು ಹೀರ ಅಲ್ಲಿ ನೋಡ ಮಾರಯ್ಯ, ಮಸಾಜ್ ಮಾಡ್ತಾ ಎವ್ರ ಹೀರೋ ನೀವು? ಹೀರೋ ನೀನು? ಹೀರೋ ಅಂತ ಇದೆ ನಾನು. ನೀನ್ ಯಾಕೆ ಹಂಗ್ ನೋಡ್ತಾ ಇದೀಯಾ? ಫಸ್ಟ್ ಕ್ಲಾಸು ಕಾಲೇಜ್ಗೆ ಹೋದೆ, ಸ್ಕೂಲ್ಗೆ ಹೋದೆ, ಕಾಲೇಜ್ ಪುಟ್ಟಿ ಸ್ಕೂಲ್ಗೆ ಹೋದೆ. ಆ ಪುಟ್ಟಿ ಮನೆಯಲ್ಲಿ ಯಾವ ಭಾಷೆ ಇದ್ರೆ ಅದು ಜಾಸ್ತಿ ಮಾತಾಡ್ತೀವಿ. ಜಾಸ್ತಿ ಮಾತಾಡ್ಬೇಕು, ಬಟ್ ನಿಂಗೆ ಇವಾಗ ತಿಳುವಳಿಕೆ ಇದೆಯಲ್ಲ ತಾನೆ? ಇವಾಗಿದೆ ಮಗ. ಇವಾಗ ಕನ್ನಡ ಜನತೆ ಅಂದ್ರೆ ಕರ್ನಾಟಕದಲ್ಲಿ ಹುಟ್ಟು ಕನ್ನಡ ಮಾತಾಡಿದ್ರೆ ಮತ್ತೆ ಇವಾಗ ತೆಲುಗು ಮಾತಾಡಿದ್ರೆ ಹೆಂಗೆ ನೀನು? ಇಲ್ಲ, ಕನ್ನಡ ನಮ್ಮ ಕನ್ನಡ. ನಮ್ಮ ಫೋನ್ ಬಿದ್ದೋಗ್ತಾ ಇತ್ತು, ಇಟ್ಕೊಂಡೆ. ಫ್ರೆಂಡ್ಸ್, ಸ್ವಲ್ಪ ಕಷ್ಟ ಆಗುತ್ತೆ. ಒಂದು 20 ನಿಮಿಷ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮಾಡೋರು ಯಾರೂ ಇಲ್ಲ. ಅಲ್ಲಿ ಒಬ್ಬರು ಭಟ್ರಿದ್ದಾರೆ, ಹತ್ತು ಕಡೆ ಕಟ್ಟಿಗಳು ಹಿಂಚ್ಕೊಂಡು ಕೋಳುಗಳು ಹಿಂಚ್ಕೊಂಡು ಮಾಡಬೇಕಲ್ಲ, ಸ್ವಲ್ಪ ಕಷ್ಟ ಇದೆ. ಅಲ್ಲಿ ಹೋಗಿ ನಾವು ಕೆಲಸ ಮಾಡಬೇಕು. ಕೋಳುಗಳು ಮುರಿದುಕೊಂಡು ಇಚ್ಕೊಂಡ ಕೋಳುಗಳು ಮುರ್ಕೊಂಡು. ಇನ್ನೇನು ಫ್ರೆಂಡ್ಸ್, ಎಲ್ಲರಿಗೂ ಹೊಸ ವರ್ಷದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆರ್ಥಿಕ ಶುಭ ಹಾರ್ದಿಕ ಕೆಲವೇ ನಿಮಿಷಗಳಲ್ಲಿ ಇನ್ನ ಡೇ ಚೇಂಜ್ ಆದ್ರೆ ಇನ್ನು 26. ಎಲ್ಲರಿಗೂ ಇಂಗ್ಲೀಷಲ್ಲಿ ಹೇಳ್ತೀನಿ. ಇರ ಅವನೇನೋ ಇಂಗ್ಲೀಷಲ್ಲಿ ಹೇಳ್ತಾನೆ ಅಂತೀರಾ? ಇಂಗ್ಲೀಷ್ ಹೇಳಲ್ಲ. 26ನೇ ಹೊಸ ವರ್ಷದ ಶುಭಾಶಯಗಳು. ಇಂಗ್ಲೀಷಲ್ಲಿ ಹೇಳ್ಬೇಕಾ? 2026 we are entering to the new year. You are entering the new year. Wishing happy new year friends. Bye. Pandago enjoy. ಎಲ್ಲರೂ ಡಿನ್ನರ್ ಮಾಡಿ ಎಂಜಾಯ್ ಮಾಡಿ ಚಿಲ್ ಆಗ್ರಿ. ಇವನೇನೋ ಸಲಾಡ್ ಮಾಡ್ತಾವನೆ ಶ್ರೀಕಾಂತ್. ಖಾರದ ಪುಡಿ ಎಲ್ಲ ಐತಾ? ಕೆಲವೇ ನಿಮಿಷದಲ್ಲಿ ನಮ್ಮ ಶಶಿಯವರು ರೈಸನ್ನು ಮಾಡಲಾಗುತ್ತಿದೆ. ನೀರು ಸಾನು ಕೊಡೋದು. ಇವರು ಕತೆಗಳು ಕಟ್ಕೊಂಡ್ರೆ ಹಿಂಗೆ ನೀರು ಜಾಸ್ತಿ ಹಾಕಿದ್ದಾರೆ, ಸ್ವಲ್ಪ ತೆಗೆದಾಗಬೇಕು. ಅದು ಏನಂದರೆ ಚೆಫ್ಗೆ ಮಾತ್ರ ಗೊತ್ತಾಗುತ್ತೆ, ಇಂಥ ಬಳಿ ಮಕ್ಕಳು ಗೊತ್ತಾಗಲ್ಲ. ಎಂತ ಸ್ವಲ್ಪ ಉಪ್ಪು ಹಾಕಿ ಮಾರ. ಸೇರಾ ವಿಡಿಯೋ ತೆಗಿತಾನೆ ನಾನು. ಬೋಳಿ ನನ್ನ ಮಗನು ಸ್ಕೂಲಲ್ಲಿ ಬಿಟ್ಟೋಗಿಲ್ಲ. ನನ್ನ ಮಗನು ಮತ್ತೆ ನನ್ನ ಪಕ್ಕದಲ್ಲಿ ಬೆಂಚ್ ಕೂತ್ಕೊಂಡಿಲ್ಲ. ಅವಾಗ ಫಸ್ಟ್ ನಾನು ಇವನೇ ಕೂತ್ಕೊಂತ ಇದ್ದಿದ್ದು ಫಸ್ಟ್ ಬೆಂಚ್. ಯಾಕಂದ್ರೆ ನಾವು ಕುಳ್ರು.
ಇಬ್ರು ಕುಡ್ರೆ ನಾವು ಎದ್ದು ಫಸ್ಟ್ ಬೆಂಚ್ಗೆ ಹಾಕ್ತಾ ಇದ್ರು. ಅವನು ಇಬ್ರು ಫಸ್ಟ್ ಬೆಂಚಲ್ಲೇ ಎಷ್ಟು ಒಂದು 9 ವರ್ಷ ಫಸ್ಟ್ ಬೆಂಚಲ್ಲೇ ಕೂತಿದ್ದೀವಿ. ಇವಾಗ ನೆನ್ಸ್ಕೊಂಡ್ರೆ ಒಂಥರ ಫೀಲ್ ಅದು ಒಂಥರ ಫೀಲ್ ಅಷ್ಟೇ ಅದು. ಮತ್ತು ಇವನು 10th ಚೇಂಜ್ ಆದ್ನೋ ಬೇರೆ ಕಡೆ ಅಷ್ಟೇ, ಮತ್ತೆ ಇದುವರೆಗೂ ಅವ್ನು ನನ್ನ ಪಕ್ಕದಲ್ಲಿ ಬಂದು ಬೆಂಚಲ್ಲಿ ಕೂತ್ಕೊಂಡಿಲ್ಲ. ಆಯ್ತೀರಾ, ನೆಕ್ಸ್ಟ್ ಜನ್ಮದಲ್ಲಿ ಏನಾದರೂ ಋಣ ಪಡೆದಿದ್ರೆ ಮತ್ತೆ ಬರೋಣ, ಹುಟ್ಟಿ ಮತ್ತೆ ಓದೋಣ. ಮತ್ತೆ ಹುಟ್ಟಿಬಾಗ ಇಳಿಯಲ್ಲ, ಮತ್ತೆ ಓದೋಣ. ಚಡ್ಡಿಗಳು ಹಾಕೊಂಡು ನನ್ನ ಚಡ್ಡಿ ನಿನ್ನ ಹಾಕ, ನಿನ್ನ ಚಡ್ಡಿ ನಾನು ಹಾಕತ್ತೀನಿ. ಓಕೆ, ಎಲ್ಲದಕ್ಕೂ ಒಂದು ಒಳ್ಳೆ ಟೈಮ್ ಬರ್ತದೆ ಮಗ. ಒಳ್ಳೆ ಟೈಮ್ ಬರಬೇಕು. ಆ ಟೈಮ್ಗಾಗಿ ನಾವು ಕಾಯಬೇಕು ಅಷ್ಟೇ. ಎಸ್, ಎಲ್ಲರೂ ಅನ್ಕೋತಾರೆ ವಾಚ್ ಇದ್ರೆ ಟೈಮ್ ನಡೆಯುತ್ತೆ ಅಂತ. ನಮ್ಮ ಮನೆ ಬರೋ ಸರಿ ಇದ್ರೆ ನಮ್ಮ ಟೈಮ್ ಸರಿಯಾಗಿ ಬರುತ್ತೆ. ಹೌದು ಒಳ್ಳೆಯ. ಟಮಾಟಗಳು ಜಾಸ್ತಿ ಹಾಕಿದ್ರೆ ಟಮಾಟೋ ಗೊಜ್ಜ ಹೋಗ್ತದೆ, ಅದಕ್ಕೆ ಟಮಾಟಗಳು ಕಡಿಮೆ ಹಾಕೋದು. ಇಲ್ಲ ಮಗ, ಇಲ್ಲ ಟೇಸ್ಟ್ ನೀನು ಯಾವತ್ತು ನೋಡಿದ್ಯಾ? ಇನ್ನೊಂದು ನೀವು ಬಿರಿಯಾನಿಗೂ ಅಷ್ಟೇ ಟಮಾಟೋ ಜಾಸ್ತಿ ಹಾಕಿದ್ರೆ ಅಂದ್ರೆ ಟಮಾಟೋ ಬಾತಾಗ ಹೋಗುತ್ತೆ, ಚೆನ್ನಾಗಿರಲ್ಲ, ಟೇಸ್ಟ್ ಬರಲ್ಲ. ಅದು ಟ್ರೂ, ನೀನು ಹೇಳ್ತಾರೆ ನಿಜ. ಅದು ಟಮಾಟೋಗಳು ಜಾಸ್ತಿ ಹಾಕ್ಬಾರ್ದು, ಅದು ಯಾಕಂದ್ರೆ ಬಿರಿಯಾನಿ ಅದು. ಇದು ಬಿರಿಯಾನಿ ಜಾಸ್ಕೊಂಬರ ಮುರಿಯಪ್ಪ ಅದು. ಆಗ್ಲಿಲ್ಲ ಮಗನೇ, ಅಷ್ಟು ಚಿಕ್ಕದಾಗ್ತಾ ಇಲ್ಲ. ಏನ್ ಮಗ ಇದು ನಾಟಿ ಕೋಳಿ? ಏಯ್ ನಾಟಿ ಕೋಳಿ ಮಗನೇ. ಮಗ ಏನಾದ್ರು ಇದ್ರ ಬಗ್ಗೆ 5 ನಿಮಿಷ ಮಾತಾಡಲಿ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಚಿಕನ್ ನಾವು ಮಾಡ್ತಾ ಇರೋದೇನು ಗೊತ್ತಾ? ಚಿಕನ್ ಫ್ರೈ. ಓ ಸೂಪರ್ ಮಗ, ಅನ್ನೋದು ಹಂಗೆ ಹೇಳ್ಬೇಕಲ್ಲಿ ಫ್ರೆಂಡ್ಸ್. ಇದ್ರೆ ಇಂಥ ಒಂದು ಬೆಟ್ಟಗಾಡು ಪ್ರದೇಶದಲ್ಲಿ ವಿಜಯ ನಿಲ್ಕೊಂಡು ಬಿಡ್ತಾರೆ. ಕೂತ್ಲೇ ಇಲ್ಲ. ಹ್ಯಾಪಿ ನ್ಯೂ ಇಯರ್ ಆಗ ಬೇತ ಬ್ಲಾಕ್. ಇದು ಫೈರ್ ಕ್ಯಾಂಪ್ ಯಾ ವೆರಿ ಹಾಟ್. ಫೈರ್ ಕ್ಯಾಂಪ್